ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಮಾಸ್ಟರ್ ಡಿಗ್ರಿನ ಮುಗಿಸ್ಕೊಂಡು KSET ಎಕ್ಸಾಮ್ಗೋಸ್ಕರ ಎದುರು ನೋಡ್ತಾ ಇದಾರಲ್ಲ, ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಇವತ್ತಷ್ಟೇ ಈಗ ಸಂಜೆ ಈ KSETಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ರೆ ಸ್ನೇಹಿತರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಇದು KE ವೆಬ್ಸೈಟ್ ಅಲ್ಲಿ ಇರುವಂತಹ ಮಾಹಿತಿ. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2026 ಆನ್ಲೈನ್ ಅರ್ಜಿ ಲಿಂಕು ಮತ್ತೆ ಈ ಒಂದು ಪರೀಕ್ಷೆ ಅಧಿಸೂಚನೆ ಅಂತೇಳಿ ಇವತ್ತು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ, ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಷ್ಟು ವಿಷಯಗಳಲ್ಲಿ ಈ KSET ಅನ್ನು ನಡೆಸ್ತಾ ಇದ್ದಾರೆ, ಸೊ ಯಾವ್ಯಾವ ಸೆಂಟರ್ಗಳಲ್ಲಿ ಈ ಒಂದು KSET ಎಕ್ಸಾಮ್ ನಡೀತಾ ಇದೆ, ಯಾರು ಅರ್ಜಿನ ಸಲ್ಲಿಸಬೇಕು, ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಯಾವತ್ತು, ಅರ್ಜಿನ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಯಾವತ್ತು, ಈ ಒಂದು ಪರೀಕ್ಷಾ ಶುಲ್ಕ ಎಷ್ಟಿರುತ್ತೆ, ಯಾವ ತರ ಒಂದು ಪರೀಕ್ಷೆಗಳನ್ನ ನಡೆಸ್ತಾರೆ, ಎಲ್ಲೆಲ್ಲಿ ಈ ಒಂದು ಎಕ್ಸಾಮ್ ನಡೆಯುತ್ತೆ, ಸೊ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ನೋಡಿ ನೀವು KE ಅವರ ವೆಬ್ಸೈಟ್ಗೆ ಹೋಗಿ ಈ ಒಂದು ಅಧಿಸೂಚನೆ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ KSET ಪ್ರಕಟಣೆ. ಇದು 10ನೇ ತಾರೀಕು 8ನೇ ತಿಂಗಳು 2026 ಇವತ್ತು ಸಂಜೆ ಅಷ್ಟೇ ಇದು ಹೊರಬಿದ್ದಿರುವಂತದ್ದು. ಸೊ ಇಲ್ಲಿ ಹೇಳ್ತಾರೆ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 KSET ಅಂತ ಹೇಳಿ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 KSET ಅನ್ನ ನಾವು ದಿನಾಂಕ 11/10/2026 ಭಾನುವಾರ ನಡೆಸ್ತಾ ಇದೀವಿ. ಹಾಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ನಾವು ಕಾಲ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. KSETಗೆ ಯಾವತ್ತಿಂದ ಆನ್ಲೈನ್ ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಾ 10/8/2026 ಸ್ನೇಹಿತರೆ, ಇವತ್ತಿಂದನೇ ಅರ್ಜಿ ಪ್ರಾರಂಭ ಆಗಿದೆ. ನೀವು ಆನ್ಲೈನ್ ಅಲ್ಲಿ ಹಾಕ್ಬೋದಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಯಾವತ್ತು ಅಂತ ಕೇಳಿದ್ರೆ ಸೊ ಮುಂದಿನ ಸೆಪ್ಟೆಂಬರ್ ತಿಂಗಳು 5ನೇ ತಾರೀಕು ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಆಗಿರುತ್ತೆ. ಅರ್ಜಿಯ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕಡೆಯ ದಿನಾಂಕ 6/9/2026. ಮತ್ತೆ ಪ್ರವೇಶ ಪತ್ರವನ್ನ ಬಿಡುಗಡೆ ನಾವು ಯಾವತ್ತು ಮಾಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಅಕ್ಟೋಬರ್ 1ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರೀಕ್ಷೆಯನ್ನು ಕೂಡ ಯಾವತ್ತು ನಡೆಸ್ತೀವಿ ಅಂತ ಹೇಳಿ ಒಂದು ಟೆಂಟೇಟಿವ್ ಡೇಟ್ ಅನ್ನು ಹಾಕಿದ್ದಾರೆ ಸ್ನೇಹಿತರೆ. 11/10/2026 ನಾವು ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಅಭ್ಯರ್ಥಿಗಳು KSET 2026ಕ್ಕೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ವೆಬ್ಸೈಟ್ ಲಿಂಕ್ ನ ಇಲ್ಲಿ ಕೊಟ್ಟಿದ್ದಾರೆ. https://cet.online.karnataka.gov.in ಹೋದ್ರೆ ನೀವು ಅಲ್ಲಿ ಆನ್ಲೈನ್ ಲಿಂಕ್ ಸಿಗುತ್ತೆ, ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ನಾನು ಡಿಸ್ಕ್ರಿಪ್ಷನ್ ಕೂಡ ಈ ಲಿಂಕ್ ನ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಹೋಗಿ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಸೊ ಎಷ್ಟು ಸಬ್ಜೆಕ್ಟ್ ಅಲ್ಲಿ ಅಥವಾ ವಿಷಯಗಳಲ್ಲಿ ಈ ಒಂದು KSET ನಡೀತಾ ಇದೆ ಸರ್ ಅಂತ ಹೇಳಿದ್ರೆ 37 ವಿಷಯಗಳಲ್ಲಿ KSET ಅನ್ನು ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಒಂದು KSET ನ ಯಾಕೆ ತಗೋಬೇಕು, ತಗೊಂಡ್ರೆ ಏನ್ ಅನುಕೂಲ ಅಂತ ನೀವು ಏನಾದ್ರು ಕೇಳಿದ್ರೆ, ಈ ಒಂದು KSET ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಪಡೆದ್ರೆ ಏನು ಉಪಯೋಗ ಅಂತ ಕೇಳಿದ್ರೆ, ಸೊ ಆ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಪ್ರಥಮ ದರ್ಜೆ ಪದವಿ ಕಾಲೇಜುಗಳು, ಉನ್ನತ ಶಿಕ್ಷಣ ಸಂಸ್ಥೆ, ಅದು ಸರ್ಕಾರಿ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು ಅಥವಾ ಖಾಸಗಿ ಕಾಲೇಜುಗಳಾಗಿರ್ಬೋದು, ಅಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳ ಹುದ್ದೆಗಳಿಗೆ ನೀವು ನೇಮಕಗೊಳ್ಳೋದಕ್ಕೆ ನೀವು ಅರ್ಹರಾಗಿರ್ತೀರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಿದ್ದೀರಾ, DC ನಲ್ಲೆಲ್ಲ ನಿಮಗೆ ಗಿಸ್ಟ್ ಫ್ಯಾಕಲ್ಟಿ ಕೊಡೋದಕ್ಕೂ ಕೂಡ KSET, NUT ಇವನ್ನ PhD ಅನ್ನ ಕೇಳಿರುವಂತದ್ದು. ಇದು UGC ಒಂದು ಗೈಡ್ ಲೈನ್ಸ್ ಅಲ್ಲಿ ಬೇಸಿಕ್ ಆಗಿ ಬರುವಂತದ್ದು ಇದು. ಓಕೆ, ಸೊ ಹಾಗಾಗಿ ಇದನ್ನ ನೀವು ಬರೆದ್ರೆ ನಿಮ್ಗೆ ಅನುಕೂಲ ಇರುತ್ತೆ, ಆಯ್ತಲ್ಲ. ಅರ್ಹತಾ ನಿಬಂಧನೆಗಳನ್ನ ಒಂದಷ್ಟು ಹಾಕಿದ್ದಾನೆ. ನೀವು ಈ ಒಂದು KSETಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು ನೀವು ಅಂತ ಹೇಳಿದ್ರೆ, ಸೊ ನೀವು ಮೊದಲನೇದಾಗಿ ಯಾವುದೇ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಂತ ವಿಶ್ವವಿದ್ಯಾನಿಲಯದಲ್ಲಿ ನೀವು ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿಯನ್ನ ಅಥವಾ ಸಮಾನವಾದಂತಹ ಪರೀಕ್ಷೆಗಳನ್ನು ನೀವು ಪಾಸ್ ಆಗಿರ್ಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿ ಆದ್ರೆ 55% ನಿಮ್ಗೆ ಇರಬೇಕು. SC ST ಕ್ಯಾಟಗರಿ 1, 2A 2B 3A 3B ಮತ್ತೆ ವಿಶೇಷ ಚೇತನ ಮತ್ತೆ ತೃತೀಯ ಲಿಂಗದ ಗುಂಪಿಗೆ ಸೇರಿದಂತ ಅಭ್ಯರ್ಥಿಗಳಾಗಿದ್ರೆ ನೀವು 50% ಅನ್ನ ನಿಮ್ಮ ಒಂದು ಮಾಸ್ಟರ್ ಡಿಗ್ರಿನಲ್ಲಿ ತಗೊಂಡಿರ್ಬೇಕಾಗಿರುತ್ತೆ. ಹಾಗೆ ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತವರು ಕೂಡ, ಅಂದ್ರೆ ನೀವು ಕೇಳ್ತೀರಾ ಸರ್, ನಾವು ಈಗ ಸೆಕೆಂಡ್ ಇಯರ್ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದೀವಿ, ಫೈನಲ್ ಸೆಮ್ ಅಲ್ಲಿ ಇದೀವಿ ಅಥವಾ ಥರ್ಡ್ ಸೆಮ್ ಬಂದಿದೀವಿ, ನಾವು ಬರೀಬಹುದು ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂತವರು ಅಂತಿಮ ಅಥವಾ ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು KSET ಪರೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಆದ್ರೆ ನೀವು ಪ್ರಸ್ತುತ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳೋಕೆ ಮಾತ್ರ ತಾತ್ಕಾಲಿಕವಾಗಿ ನಿಮಗೆ ಪ್ರವೇಶವನ್ನ ಕೊಡ್ತೀವಿ. ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದಂತಹ ಪರೀಕ್ಷೆಗಳನ್ನ ನೀವು ಮುಗಿಸಿ, ನೀವು ಏನು ಯಾವ ವರ್ಗಕ್ಕೆ ಬರ್ತೀರಾ, ನೀವೇನಾದ್ರೂ ಜನರಲ್ ಕ್ಯಾಟಗರಿ ಆಗಿದ್ರೆ 55%, ಮತ್ತೆ ರಿಸರ್ವೇಶನ್ ಕ್ಯಾಂಡಿಡೇಟ್ಗಳಾಗಿದ್ರೆ ಏನು 50% ನಿಗದಿಪಡಿಸಿದಾರಲ್ಲ ಅಷ್ಟು ಅಂಕಗಳನ್ನ ನೀವು ಅರ್ಹತೆಯನ್ನ ಪಡೆದಂತ ದಿನದಲ್ಲಿ
ನೀವು ಪಾಸ್ ಆದ್ಮೇಲೆ ಕೆಸೆಟ್ ಬರೆದ್ಮೇಲೆ ಫಲಿತಾಂಶವನ್ನು ಪ್ರಕಟ ಮಾಡ್ತಾರಲ್ಲ, ಆ ದಿನಾಂಕದಿಂದ 2 ವರ್ಷಗಳವರೆಗೂ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ನೀವು ಅಷ್ಟರೊಳಗೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಅಂಕಪಟ್ಟಿಗಳನ್ನ ಸಲ್ಲಿಸಿದ್ರೆ ನಿಮಗೆ ಕೆಸೆಟ್ ಅವ್ರ ಕಡೆಯಿಂದ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದಂತ ವಿಷಯದಲ್ಲಿ ನೀವು ಅಭ್ಯರ್ಥಿಗಳು ಕೆಸೆಟ್ ಅನ್ನ ತಗೋಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವೇನಾದ್ರೂ ರಿಸರ್ವೇಶನ್ SC/ST ಗಳು ಬರ್ತೀರಾ ಅಂತ ಹೇಳಿದ್ರೆ, ಅಥವಾ ಯಾವುದೇ ರಿಸರ್ವೇಶನ್ ಬರ್ತೀರಾ ಅಂತ ಹೇಳಿದ್ರೆ, ನೀವು ನಿಮ್ಮ ನಿಗದಿತ ಪ್ರಮಾಣ ಪತ್ರಗಳನ್ನ ಮತ್ತೆ ಆದಾಯ ಪ್ರಮಾಣ ಪತ್ರಗಳನ್ನ ನೀವು ಪಡೆದಿಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಓಕೆ, ಅದರ RD ನಂಬರ್ಗಳನ್ನ ನಮೂದಿಸಬೇಕು ಅಂತ ಹೇಳ್ತಾರೆ. ಓಕೆನಾ, ಅದು ನೀವು ಈವನ್ ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ರು ಅಷ್ಟೇ, ತೃತೀಯ ಲಿಂಗದ ಅಭ್ಯರ್ಥಿಗಳಾಗಿದ್ರು ಅಷ್ಟೇ, ನಿಮ್ಮ ಸಂಬಂಧಪಟ್ಟಂತಹ ಒಂದು ಏನು ರಿಸರ್ವೇಶನ್ ಫಾರ್ಮ್ಯಾಟ್ ಇರುತ್ತಲ್ಲ ಅಧಿಕೃತವಾಗಿ ಅದನ್ನ ಪಡೆದು ಇಟ್ಕೊಂಡಿರ್ಬೇಕು. ಹಾಗೆ ಹೊರ ರಾಜ್ಯದ ಅಭ್ಯರ್ಥಿಗಳು ಕೂಡ ನೀವೇನಾದ್ರೂ ಸಲ್ಲಿಸ್ತೀರಾ ಅಂತ ಹೇಳಿದ್ರೆ ಇದನ್ನ ಸಲ್ಲಿಸಬಹುದಾಗಿರುತ್ತೆ. ಆದ್ರೆ ನಿಮ್ಗೆ ಯಾವುದೇ ರೀತಿಯ ಮೀಸಲಾತಿ ಇರೋದಿಲ್ಲ. ಮತ್ತೆ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಕನಿಷ್ಠ ನೀವು 55% ಅನ್ನ ತಗೊಂಡಿರಲೇಬೇಕು. ಓಕೆ, ಇದ್ರ ಜೊತೆಗೆ ಈಗಾಗಲೇ ಕೆಸೆಟ್ ಅಲ್ಲಿ ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವು ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿದ್ರೆ, ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ನೀವು ಅದೇ ಎಕ್ಸಾಮ್ ಅಲ್ಲಿ ಕೆಸೆಟ್ ಅನ್ನ ತಗೊಳ್ಳೋದಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಹಂಗೇನಾದ್ರು ತಗೊಂಡಿದ್ದು ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮ್ಮ ಈ ಒಂದು ಹಿಂದೆ ಆಗಿ ಪಾಸ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ವಿಡ್ರಾ ಮಾಡ್ಕೋತೀವಿ ಅಂತ ಹೇಳಿದ್ರೆ. ವಯೋಮಿತಿ ಏನಾದ್ರು ಇದೆಯಾ ಈ ಒಂದು ಕೆಸೆಟ್ಗೆ ಸಲ್ಲಿಸೋದಕ್ಕೆ ಅಂತ ಕೇಳಿದ್ರೆ, ಯಾವುದೇ ರೀತಿಯ ಗರಿಷ್ಠ ವಯೋಮಿತಿ ಈ ಕೆಸೆಟ್ಗೆ ಸಲ್ಲಿಸೋದಕ್ಕೆ ಇರಲ್ಲ, ಎಲ್ಲರೂ ಕೂಡ ಸಲ್ಲಿಸಬಹುದು. ಓಕೆ, ಯಾರಿಗೆ ವಿನಾಯಿತಿ ಅಂತ ಹೇಳಿದ್ರೆ, ಒಂದಷ್ಟು UGC ಅಂಡರ್ ಅಲ್ಲಿ ಏನು ಒಂದಷ್ಟು ಎಕ್ಸ್ಕ್ಯೂಸ್ ಅನ್ನ ಕೊಟ್ಟಿದ್ದಾರಲ್ಲ, ಆ ಎಕ್ಸ್ಕ್ಯೂಸ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಇಲ್ಲಿದೆ, ಓದ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ಒಂದು ಪರೀಕ್ಷೆಗೆ ಶುಲ್ಕ ಎಷ್ಟಿರುತ್ತೆ ಕೆಸೆಟ್ ಅಂತ ಕೇಳಿದ್ರೆ, ನೋಡಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 2A 2B 3A 3B ಅಭ್ಯರ್ಥಿಗಳು ಹಾಗೆ ಇತರ ರಾಜ್ಯದ ಅಭ್ಯರ್ಥಿಗಳಿಗೂ 750 ರೂಪಾಯಿ ಆಗುತ್ತೆ. ಆದ್ರೆ ಕೆಟಗರಿ 1 SC/ST ಮತ್ತೆ PWD ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆಗಿರುತ್ತೆ. ಶುಲ್ಕವನ್ನು ನೀವು ಎಲ್ಲಿ ಪಾವತಿ ಮಾಡಬೇಕು ಅಂತ ಹೇಳಿದ್ರೆ, KA ಅವರು ಸೂಚನೆ ಮಾಡಿರುವಂತಹ ಆನ್ಲೈನ್ ಮುಖಾಂತರ ನೀವು ಪಾವತಿಯನ್ನು ಮಾಡಬೇಕಾಗಿರುತ್ತೆ. ಪರೀಕ್ಷೆ ವಿಧಾನ ಯಾವ ತರ ಇರುತ್ತೆ ಅಂತ ನೀವು ಕೇಳಿದ್ರೆ, 2 ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಒಳಗೊಂಡಿರ್ತೇವೆ ಅಂತ ಹೇಳ್ತಾರೆ. ಇದನ್ನ OMR ಮಾದರಿಯಲ್ಲಿ ನಾವು ನಡೆಸ್ತೀವಿ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಹೇಳ್ದಂಗೆ ಅಕ್ಟೋಬರ್ 11ನೇ ತಾರೀಕು ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಅದು ಭಾನುವಾರ ಆಗಿರುತ್ತೆ. ಸೊ ಇಲ್ಲಿ ಪತ್ರಿಕೆ 1ಕ್ಕೆ ಬಂದ್ರೆ 100 ಮಾರ್ಕ್ಸ್ ಇರುತ್ತೆ, 50 ಪ್ರಶ್ನೆಗಳು ಇಲ್ಲಿ ಕೊಟ್ಟಿರ್ತಾರೆ. ಇದು ಪೇಪರ್ 1ಗೆ ಸಂಬಂಧಪಟ್ಟಂಗೆ. ಪೇಪರ್ 2ಗೆ ಬಂದ್ರೆ 200 ಅಂಕಗಳದಾಗಿರುತ್ತೆ, 100 ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಕೊಟ್ಟಿರ್ತಾರೆ. ಇದು ಬೆಳಿಗ್ಗೆ 10 ರಿಂದ 1 ಗಂಟೆವರೆಗೆ ಇರುತ್ತೆ. 3 ಗಂಟೆಗಳ ಕಾಲ ನೀವು ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಇದು ಕಂಪಲ್ಸರಿ, ಮಧ್ಯ ಹೊರ ಬರೋದಕ್ಕೆ ಅವಕಾಶ ಇರಲ್ಲ. ಸೊ ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನ ನಾವು ಪರೀಕ್ಷೆ ಮಾಡುವಂತ ಎಕ್ಸಾಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ವಿಷಯ ಪ್ರಶ್ನೆ ಪತ್ರಿಕೆ 2ಗೆ ಬಂದ್ರೆ, ಸೊ ನೀವು ಆಯ್ಕೆ ಮಾಡ್ಕೊಂಡಂತಹ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಕ್ವಶನ್ಗಳನ್ನ ಕೇಳ್ತಾರೆ. ಹಾಗೆ ಕೆಸೆಟ್ ಫಲಿತಾಂಶವನ್ನ ಯಾವ ತರ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಅದನ್ನು ಕೂಡ ಹೇಳಿದ್ದಾರೆ. ಸೊ ಏನು ಕಾಲಕ್ಕೆ UGC ಅವರು ನಿಗದಿಪಡಿಸ್ತಕ್ಕಂತಹ ಒಂದು ನಿಯಮಗಳ ಆಧಾರದ ಮೇಲೆ ನಾವು ಅಲ್ಲಿ ಪರ್ಸೆಂಟೇಜ್ಗಳನ್ನ ಫಿಕ್ಸ್ ಮಾಡಿ ಅದರ ಆಧಾರದ ಮೇಲೆ ನಾವು ಈ ಒಂದು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ನೋಡಬಹುದು, ಇಲ್ಲಿ 3 ಹಂತಗಳಲ್ಲಿ ಈ ಒಂದು ಏನು ರಿಸಲ್ಟ್ ಅನೌನ್ಸ್ ಮಾಡೋದನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ, ಏನು ಈ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗೆ ಸಂಖ್ಯೆ ಅಂದ್ರೆ ಟೋಟಲ್ ಸ್ಲಾಟ್ ಎಷ್ಟಿದೆ, ಒಟ್ಟು 2 ಪತ್ರಿಕೆಗಳು 1 ಮತ್ತೆ 2 ಸೇರಿ ಹಾಜರಾದಂತ ಅಭ್ಯರ್ಥಿಗಳನ್ನ ಸೇರಿ 6% ಸಂಖ್ಯೆಗೆ ಸಮನಾಗಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಠ್ಯಕ್ರಮಕ್ಕೆ ಬಂದ್ರೆ ಎಲ್ಲಿ ಸಿಲೆಬಸ್ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಈ CETonline.karnataka.gov.in ಹೋದ್ರೆ ಅಲ್ಲಿ ನಿಮ್ಗೆ ಈ ಒಂದು ಇದು ಏನು ಪ್ರಶ್ನೆ ಪತ್ರಿಕೆಗಳು ಮತ್ತೆ ಈ ಒಂದು ಸಿಲೆಬಸ್ 2 ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಎಷ್ಟು ವಿಷಯಗಳಲ್ಲಿ ನಡೆಯುತ್ತೆ ನಾನು ಆಗ್ಲೇ ಹೇಳಿದೆ, 37 ಸಬ್ಜೆಕ್ಟ್ ಅಂತ ಹೇಳಿ. ನೋಡಿ, ಇಲ್ಲಿ ಆ ಸಬ್ಜೆಕ್ಟ್ ಮತ್ತೆ ಆ ಸಬ್ಜೆಕ್ಟ್ ಗಳ ಕೋಡ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ನೀವು ನೋಡಬಹುದು, ಪ್ರಶ್ನೆ ಪತ್ರಿಕೆ ಮತ್ತೆ ಅದರ ಆವೃತ್ತಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಸೊ ಯಾವೆಲ್ಲ ಸಬ್ಜೆಕ್ಟ್ ಅಂತ ಕೇಳಿದ್ರೆ, ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲಿಷು, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ, ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್, ಪ್ರವಾಸೋದ್ಯಮ, ಆಡಳಿತ ಮತ್ತು ನಿರ್ವಹಣೆ, ಶಿಕ್ಷಣ, ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಸಮಾಜ ಕಾರ್ಯ, ಅಪರಾಧಶಾಸ್ತ್ರ, ಕಾನೂನು, ಸಂಸ್ಕೃತ, ದೈಹಿಕ ಶಿಕ್ಷಣ, ಜಾನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಗಣಕ ವಿಜ್ಞಾನ ಮತ್ತು ಅನ್ವಯ, ಭೌತಿಕ ವಿಜ್ಞಾನಗಳು, ಗಣಿತ ವಿಜ್ಞಾನಗಳು, ರಾಸಾಯನಿಕ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಪರಿಸರ ವಿಜ್ಞಾನಗಳು, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂವಿಜ್ಞಾನ, ತತ್ವಶಾಸ್ತ್ರ, ಮಹಿಳಾ ಅಧ್ಯಯನ, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯಕಲೆ, ಇವಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿರುತ್ತೆ. ಕೋಡ್ಗಳು ಇಲ್ಲದವೆ ನೀವು ನೋಡ್ಕೋಬಹುದಾಗಿರುತ್ತೆ. ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾಹಿತಿ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪರೀಕ್ಷಾ ಕೇಂದ್ರಗಳನ್ನ ಒಂದು ಭಾಗ ಎ ಅಲ್ಲಿ ನೀಡ್ತಕ್ಕಂತ ಒಂದು 18 ವಿಷಯಗಳಿಗೆ ಕೆಸೆಟ್ ಅನ್ನ 11 ಸೆಂಟರ್ಗಳಲ್ಲಿ ನಡೆಸ್ತೀವಿ ಅಂತ ಹೇಳ್ತಾರೆ. ಸೊ ಬಿ ನಲ್ಲಿ ಬರುವಂತ ಸಬ್ಜೆಕ್ಟ್ ಗಳಿಗೆ
ಕೇವಲ ಬೆಂಗಳೂರಲ್ಲಿ ಮಾತ್ರ ಸೆಂಟರ್ ಆಗಿರುತ್ತೆ ಅಂತ ಹೇಳ್ತಾರೆ. ನೋಡಿ 11 ಸೆಂಟರ್ ಹೇಗೆ ಬಂದ್ರೆ ಇಲ್ಲಿದಾವೆ: ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು. ಭಾಗ ಎ ನಲ್ಲಿ ಯಾವ 18 ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾನೆ. ಯುಕೆ, ಮೈಸೂರು ಅಂದ್ರೆ 11 ಸೆಂಟರ್ಗಳ ನಡೆಯುತ್ತೆ. ಆದ್ರೆ ಭಾಗ ಬಿ ಬಂದ್ರೆ 19 ಸಬ್ಜೆಕ್ಟ್. ಈ 19 ಸಬ್ಜೆಕ್ಟ್ಗಳಿಗೂ ಕೂಡ ಪರೀಕ್ಷಾ ಕೇಂದ್ರ ಒಂದೇ, ಬೆಂಗಳೂರಲ್ಲಿ ಮಾತ್ರ ನಡೆಸ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ಓಕೆ, ನೀವು ಅದನ್ನೇ ತಗೋಬೇಕು, ಬೇರೆ ಆಪ್ಷನ್ ಇಲ್ಲ. ಸೂಚನೆಗಳನ್ನ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ಯಾವ ರೀತಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕು ಅಂತೇಳಿ JPEG ಫಾರ್ಮೆಟ್ ಅಲ್ಲಿ ಇರಬೇಕು, ಗಾತ್ರಗಳನ್ನ ಚಿಕ್ಕದಾಗಿಟ್ಟಿರಬೇಕು. ಅದ್ರ ಬಗ್ಗೆ ಒಂದು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡು ಹಾಕಿ. ಒಂದಷ್ಟು ಸಾಮಾನ್ಯ ಸೂಚನೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾನೀಗ ನಿಮ್ಮ ಯಾವುದೇ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರಲ್ಲ ಅಂತ ಹೇಳ್ತಾರೆ. ಸೊ ಆರಾಮಾಗಿ ಕೂಲಾಗಿ ನೀವು ಎಕ್ಸಾಮ್ನ ಬರೀಬಹುದು. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯೊಳಗೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ತಗೊಂಡು ಹೋಗಂಗಿಲ್ಲ, ಯಾವುದಾದ್ರು ಅಂತ ಇಲ್ಲಿದೆ. ಜೊತೆಗೆ ಅಭ್ಯರ್ಥಿಗಳು ಮೊಣಕೈವರೆಗೆ ಬರುವಂತ ಅರ್ಧ ತೋಳಿನ ಉಡುಪುಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗಬೇಕು. ಕಿವಿ, ತಲೆ, ಮುಖ ಮುಚ್ಚುವಂತ ವಸ್ತುಗಳಿಗೆ ನಿಷೇಧ. ಮತ್ತೆ ಯಾವುದೇ ರೀತಿಯ ಲೋಹದ ಆಭರಣಗಳನ್ನ ನೀವು ಧರಿಸ್ಕೊಂಡು ಹೋಗಂಗಿಲ್ಲ, ಅದು ನಿಷೇಧ ಇದೆ. ಸೊ ನೀವು ನಿಮ್ಮ ಅಡ್ಮಿಷನ್ ಟಿಕೆಟ್ ಜೊತೆಗೆ ಯಾವುದಾದ್ರೂ ಒಂದು ಭಾವಚಿತ್ರ ಇರತಕ್ಕಂತ ಗುರುತಿನ ಚೀಟಿನ ತಗೊಂಡು ಹೋಗಬೇಕಾಗಿರುತ್ತೆ. ಓಕೆ, ಇದು ಒಂದಷ್ಟು ಪ್ರಮುಖವಾದಂತಹ ಸೂಚನೆ. ಪರೀಕ್ಷಾ ಸೂಚನೆಗಳಿಗೆ ಬಂದ್ರೆ ಮರುಮೌಲ್ಯಮಾಪನ ಅಥವಾ ಮರು ಎಣಿಕೆಗೆ ಅವಕಾಶ ಇರಲ್ಲ ಅಂತ ಹೇಳ್ತಾರೆ. ಆಕ್ಷೇಪಣೆಗಳ ಮೇಲೆ ಕೆಎ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಅಂತಿಮ ಉತ್ತರಗಳನ್ನ ಅಂತರ್ಜಾಲದಲ್ಲಿ ನಾವು ಪ್ರಕಟಿಸಿದ ನಂತರ ಕೆಸೆಟ್ ಫಲಿತಾಂಶನ ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದಷ್ಟಿದೆ ನೋಡ್ಕೊಳ್ಳಿ. ಸೊ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿರುವಂತ ವಿಳಾಸವನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಕೂಡ ಇಲ್ಲಿದೆ. ನೀವು ಆ ಒಂದು ದೂರವಾಣಿ ಸಂಖ್ಯೆಗೆ, ಆ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡಬಹುದಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕಾಲ್ ಮಾಡಿರುವಂತಹ ಕೆಸೆಟ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಇನ್ಫಾರ್ಮೇಶನ್ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ ಬೈ.